ಸರ್, ಖಾಸಗಿ ಶಾಲೆಗಳು ದತ್ತು ತಗೋಬೇಕು ಅಂತ ಹೇಳ್ತಾ ಇದ್ರಲ್ಲ, ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಮಾಡುವಂಥ ಕೆಲಸನ ಖಾಸಗಿ ಶಾಲೆಗಳು ಯಾಕೆ ಮಾಡಬೇಕು, ಮತ್ತೆ ಅದ್ರ ಹೊಣೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗುತ್ತೆ ಅಂತ ಖಾಸಗಿ ಶಾಲಾ ಸಂಸ್ಥೆ ಹೇಳ್ತಾರೆ. ನನ್ನ ಹತ್ರ ಹೇಳಿ ಅವರು, ಖಾಸಗಿ ಶಾಲೆಯವರು ನನ್ನ ಹತ್ರ ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಅದು ನನಗೂ ಅವ್ರಿಗೂ ಇರೋಂಥ ಒಂದು ಒಪ್ಪಂದ. ಖಾಸಗಿ ಅಂದರೆ ಎಲ್ಲ ಶಾಲೆಗೂ ಅಲ್ಲ, ಎಲ್ಲ ಶಾಲೆಗೂ ಅಲ್ಲ, ಅದೊಂದು ಲಿಮಿಟೇಷನ್ ಇದೆ. ಕೆಲವು ಒಳ್ಳೊಳ್ಳೆ ಶಾಲೆಗಳು ಹಳ್ಳಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸಪೋಸ್ ಯಾವುದೋ ಒಂದು ಬೆಂಗಳೂರಲ್ಲಿ ಶಾಲೆ ಇದೆ, ದೊಡ್ಡ ದೊಡ್ಡ ಶಾಲೆ, ಅನುಕೂಲವಾದ ಶಾಲೆ, ಒಳ್ಳೊಳ್ಳೆ ಫೀಸ್ ತಗೋತಾ ಇದ್ದಾರೆ. ಅಂಥ ಶಾಲೆಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವ್ರ ಸ್ಟ್ಯಾಂಡರ್ಡ್ಗೆ ಈ ಒಂದು ಯಾವುದೋ ಒಂದು ಸ್ಕೂಲಲ್ಲಿ 4-5 ಟೀಚರ್ಸು ಬಾಕಿ ಇರ್ತಾರೆ. ಸೊ ಅಂಥವ್ರಿಗೆ 4-5 ಟೀಚರ್ಸ್ಗೆ ಅವರು ಶಾಲೆಯಿಂದ ಕಳಿಸಿ ಅವ್ರು ಪ್ರಯೋಗ ಮಾಡಿ ಸರ್ಕಾರ ಶಾಲೆಗಳಿಗೆ ತೆಗೆದುಕೊಳ್ಳೋದು. ಸೊ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ. ಒಂದು CSR ಪಾಲಿಸಿ ಮಾಡಿದ್ದೀವಿ. CSR ಪಾಲಿಸಿಲಿ ಏನಿದೆ ಅಂತಂದರೆ, ಅವರು 2% ಹಣ ಸಂಪಾದನೆ ಮಾಡೋ ಹಣನ ಅವರು ತಗೋಬೇಕು ಅಂತ, ಏನು ಅವರು ಖರ್ಚು ಮಾಡಬೇಕು ಅಂತಿದೆ. ಒಂದು ಏನೇನೋ ಕ್ರೈಟೀರಿಯಾ ಇದೆ, ಯಾವುದಾದ್ರು ಕೆಲಸಗಳಿಗೆ ಮಾಡ್ಬೋದು ಅನ್ನೋದು ಕ್ರೈಟೀರಿಯಾ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಫಸ್ಟು ಪ್ರೈಮರಿ ಎಜುಕೇಷನ್ ಬೆಂಗಳೂರಿಗಾಗಲಿ, ಚಿತ್ರದುರ್ಗಕ್ಕಾಗಲಿ, ದಾವಣಗೆರೆಗಾಗಲಿ ಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಜನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಅಂತ, ಹಳ್ಳಿ ಮಕ್ಕಳಿಗೆ ಬೆಂಗಳೂರು ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅಂತ, ದಾವಣಗೆರೆ ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಪ್ರತಿಯೊಬ್ಬರು ದತ್ತು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ನನಗೂ ಅವ್ರಿಗೂ ಒಪ್ಪಂದ ಆಗಿದೆ. ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಅವ್ರಿಗೇನೋ ಮಾತುಕತೆ ಮಾಡಿದ್ದೇನೆ. ನೀವು ಒಂದೊಂದು ಏನು ಈಗ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, CBC ಸ್ಕೂಲ್ಗಳಿದೆ, ICC ಸ್ಕೂಲ್ ಇದೆ, ಅವ್ರ ಮಟ್ಟದ ಒಂದು 4 ಜನ ಮೇಷ್ಟ್ರುಗಳು ಯಾವುದೋ ಸ್ಕೂಲಲ್ಲಿ, ಈಗ ರಘುಮೂರ್ತಿ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆ ಒಂದು ಹಳ್ಳಿ ಇದೆಯಪ್ಪ, ಹಳ್ಳಿಲಿ ಮೇಷ್ಟ್ರಿಲ್ಲ ಅಂತ ಒಂದು ಕೊರತೆ ಇದೆ. 50,000 ಮೇಷ್ಟ್ರಿದೆ. ಸರ್ಕಾರ 1,40,000 ರೂಪಾಯಿ ಒಂದು ಮಗುಗೆ ಖರ್ಚು ಮಾಡ್ತಾಯಿದೆ. ಆದರೂ ಕೂಡ ನಾವು ಕ್ವಾಲಿಟಿ ಎಜುಕೇಷನ್ನ ಮೊದಲಿಂದನೂ ನಾವು ಮಾಡೋಕ್ಕಾಗಲಿಲ್ಲ. ಆ ದೃಷ್ಟಿಯಿಂದನೇ ನಾವು ಪ್ರೈವೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅವರೆಲ್ಲ ಭಾಳ ಸನ್ನದ್ಧರಾಗಿದ್ದಾರೆ, ಅವ್ರು ಮಾಡ್ತಾರೆ. ಇದು KPSC ಯಾರು ಮಾಡಿದ್ರು, ಅವ್ರ ಅಧ್ಯಕ್ಷನ ನಾವು ಮಾಡಿದ್ವಾ, ಅವರೇ ಮಾಡಿದ್ರು, ಅವರೇ ತಗೊಳ್ಳೋದು. ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಆಯಿತು. ಗವರ್ನರ್ ಏನೋ ನಾನು ಕಳಿಸ್ಕೊಟ್ಟು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಏನು ಬೇಕು ತನಿಖೆ ನಡೆಸ್ತೀನಿ, ಕಾನೂನು ಕ್ರಮ ಕೈಗೊಳ್ತೀನಿ. ಎಲ್ಲ ನಮ್ಮ ರೈತರೇ, ನಾನು ಯಾರೇ ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡೋಂಥ ಪ್ರಶ್ನೆ ಇಲ್ಲ. ಎಲ್ಲ ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರು ನಮ್ಮ ಬಿಟ್ಟು ಬದುಕೋಕ್ಕಾಗಲ್ಲ. ನಾವೆಲ್ಲ ಒಟ್ಟಿಗೆ ಬದುಕಬೇಕು. ತೀರ್ಮಾನ ನಾನು ಮಾಡ್ತೀನಿ.